ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸರೋಜಾ. ನನಗೆ ಈಗ 30 ವರ್ಷ ವಯಸ್ಸು. ನಮ್ಮ ಮನೆಯಲ್ಲಿ ನಾನು, ನನ್ನ ಗಂಡ ಮನೋಹರ್ ಮತ್ತು ಮಗ ರವಿ ಮಾತ್ರ ಇರುತ್ತೇವೆ. ನನ್ನ ಗಂಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾರೆ. ಅವರು ಬೆಳಿಗ್ಗೆ ಹೋದರೆ ಮನೆಗೆ ಮರಳುವುದು ಅರ್ಧರಾತ್ರಿ ಕಳೆದ ಮೇಲೆ. ಇನ್ನು ನನ್ನ ಮಗ ರವಿ ಈಗ 3ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಅವನು ಶಾಲೆಯಿಂದ ಮನೆಗೆ ಬರುವ ಹೊತ್ತಿಗೆ ರಾತ್ರಿ 8 ಗಂಟೆಯಾಗಿರುತ್ತದೆ. ನಾನು ಗೃಹಿಣಿಯಾಗಿದ್ದು ಮನೆ ಕೆಲಸ ಮುಗಿಸಿ ಸೀರಿಯಲ್ಗಳನ್ನು ನೋಡುವುದು ಅಥವಾ ಮಲಗುವುದು ನನ್ನ ಅಭ್ಯಾಸವಾಗಿತ್ತು. ನನಗೆ ಅಕ್ಕಪಕ್ಕದವರ ಜೊತೆ ಕುಳಿತು ಹರಟೆ ಹೊಡೆಯುವುದು ಅಷ್ಟಾಗಿ ಸೆಟ್ ಆಗುತ್ತಿರಲಿಲ್ಲ. ಮನೆಯಲ್ಲಿ ಒಬ್ಬಳೇ ಇರಬೇಕೆಂಬುದು ನನ್ನ ಆಸೆಯಾಗಿತ್ತು. ಹೀಗಾಗಿ ನನ್ನ ಜೀವನವು ಒಂದು ರೀತಿಯ ಸಪ್ಪೆ ನಡೆಯುತ್ತಿತ್ತು. ಒಮ್ಮೊಮ್ಮೆ ತುಂಬಾ ಬೇಜಾರಾಗುತ್ತಿದ್ದರೂ ಏನು ಮಾಡುವುದು ಎಂದು ಯೋಚಿಸಿ ಸುಮ್ಮನಾಗುತ್ತಿದ್ದೆ. ಹೀಗಿರುವಾಗ ನಮ್ಮ ಮನೆಯ ಮೇಲಿನ ಬಾಡಿಗೆ ಮನೆಗೆ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ವಾಸಿಸಲು ಬಂದರು. ಅವರ ಹೆಸರು ಶಿಲ್ಪಾ ಮತ್ತು ಕರಣ್. ಶಿಲ್ಪಾ ಹೊಸದಾಗಿ ಮನೆಗೆ ಬಂದಿದ್ದರಿಂದ ಹಾಲು ಉಕ್ಕಿಸುವ ಸಮಯದಲ್ಲಿ ಅರಿಶಿನ ಕುಂಕುಮಕ್ಕಾಗಿ ನನ್ನನ್ನು ಕರೆದಿದ್ದಳು. ನಾನು ಕೂಡ ಹೋಗಿ ಬಂದಿದ್ದೆ. ಅದು ನಮ್ಮಿಬ್ಬರ ಮೊದಲ ಭೇಟಿಯಾಗಿತ್ತು. ಅಕ್ಕಪಕ್ಕದವರ ಜೊತೆ ಮಾತನಾಡಲು ಇಷ್ಟವಿಲ್ಲದ ನನಗೆ ಶಿಲ್ಪಾಳು ತುಂಬಾ ಹತ್ತಿರದವಳಾಗಿ ಬಿಟ್ಟಳು. ಅವಳ ಜೊತೆ ಮಾತನಾಡುವುದು ನನಗೆ ಒಂದು ರೀತಿ ಖುಷಿ ನೀಡುತ್ತಿತ್ತು. ಶಿಲ್ಪಾ ಮತ್ತು ಕರಣ್ ಇಬ್ಬರೂ ಕೆಲಸಕ್ಕೆ ಹೋಗುತ್ತಿದ್ದರು. ಆದರೆ ಶಿಲ್ಪಾ ಕೆಲಸದಿಂದ ಬೇಗನೆ ಬರುತ್ತಿದ್ದಳು. ಅವಳು ಬಂದ ಮೇಲೆ ಉಳಿದವರು ಮನೆಗೆ ಬರುವವರೆಗೂ ನಾವಿಬ್ಬರೂ ಹರಟೆ ಹೊಡೆಯುತ್ತಿದ್ದೆವು. ಮಾತನಾಡಲು ಕುಳಿತರೆ ನಮಗೆ ಜಗದ ಪರಿವೇ ಇರುತ್ತಿರಲಿಲ್ಲ. ಶಿಲ್ಪಾಳನ್ನು ನೋಡಲು ಹೋದಾಗಲೆಲ್ಲ ಅವಳ ಗಂಡ ಕರಣ್ ಕೂಡ ನನ್ನನ್ನು ಮಾತನಾಡಿಸುತ್ತಿದ್ದ. ನಾನು ಕೂಡ ಸ್ವಲ್ಪ ಮಾತನಾಡಿಸುತ್ತಾ ಇಬ್ಬರೂ ಪರಿಚಯವಾದೆವು. ಅವರು ಹೊಸ ಜೋಡಿಯಾಗಿದ್ದರಿಂದ ಆಗಾಗ ಅವರನ್ನು ನೋಡಲು ಹೋದಾಗ ಅವರಿಬ್ಬರೂ ಒಳಗಡೆ ಮಜಾ ಮಾಡುತ್ತಿದ್ದರು. ಅವರನ್ನು ನೋಡಿ ನನಗೆ ಒಂದು ಕಡೆ ನಾಚಿಕೆಯಾದರೆ ಮತ್ತೊಂದು ಕಡೆ ಬೇಸರವಾಗುತ್ತಿತ್ತು. ಮದುವೆಯಾಗಿ ಇಷ್ಟು ವರ್ಷ ಕಳೆದರೂ ನನ್ನ ಗಂಡ ಎಂದಿಗೂ ಈ ರೀತಿ ನನ್ನನ್ನು ಮುದ್ದು ಮಾಡಿರಲಿಲ್ಲ. ಅವರಿಬ್ಬರ ಆಟವನ್ನು ನೆನೆಸಿಕೊಂಡು ನಾನು ಮನೆಯಲ್ಲಿ ತರಕಾರಿಗಳ ಸಹಾಯದಿಂದ ಖುಷಿಪಡುತ್ತಿದ್ದೆ. ಕರಣ್ ಎದುರಿಗೆ ಬಂದಾಗಲೆಲ್ಲ ಈ ವಿಷಯ ನೆನಪಾಗಿ ನನಗೆ ತುಂಬಾ ನಾಚಿಕೆ ಹಾಗೂ ಮುಜುಗರವಾಗುತ್ತಿತ್ತು. ಒಬ್ಬಳೇ ಇದ್ದಾಗ ಇದು ಸರಿಯೇ ಎಂಬ ಯೋಚನೆ ಕಾಡುತ್ತಿತ್ತು. ನಂತರ ನಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಎಷ್ಟು ದಿನ ಅಂತ ನಾನು ಹೀಗೆ ಸುಮ್ಮನಿರಲಿ? ನನ್ನ ಗಂಡನನ್ನು ನಂಬಿಕೊಂಡರೆ ನಾನು ಸುಖ ಕಾಣದೆ ಮುದುಕಿಯಾಗಿ ಬಿಡುತ್ತೇನೆ ಎಂದು ಅನ್ನಿಸಿತು. ಗಂಡ ಕೊಡಬೇಕಾದ ಸುಖವನ್ನು ಕೊಡದಿದ್ದಾಗ ಅದನ್ನು ಬೇರೆಯವರ ಹತ್ತಿರ ಪಡೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ ಎಂದು ನನ್ನ ಮನಸ್ಸು ಹೇಳತೊಡಗಿತು. ನನಗೆ ಶಿಲ್ಪಾಗಿಂತ ನಾನೇನು ಕಡಿಮೆ ಇಲ್ಲ, ನಾನೂ ಸುಂದರವಾಗಿಯೇ ಇದ್ದೇನೆ ಎನಿಸಿತು. ಕರಣ್ ನನ್ನ ಬುಟ್ಟಿಗೆ ಬೀಳಲೇಬೇಕು ಎಂದು ನಿರ್ಧರಿಸಿ ಅವನ ಮುಂದೆ ವೈಯಾರದಿಂದ ಓಡಾಡಲು ಶುರು ಮಾಡಿದೆ. ಕರಣ್ ಕೂಡ ನನ್ನನ್ನು ನೋಡಿ ನಗುತ್ತಿದ್ದ. ಆ ಸಮಯಕ್ಕಾಗಿ ಕಾಯುತ್ತಿದ್ದ ನನಗೆ ಒಂದು ದಿನ ಶಿಲ್ಪಾ ಊರಿಗೆ ಹೋಗಿರುವ ವಿಷಯ ತಿಳಿಯಿತು. ಅಂದು ಕರಣ್ ಒಬ್ಬನೇ ಮನೆಯಲ್ಲಿದ್ದ. ನಾನು ಪ್ರೀತಿಯಿಂದ ಟೊಮೊಟೊ ಬಾತ್ ಮಾಡಿಕೊಂಡು ಹೋಗಿ ಅವನಿಗೆ ಬಡಿಸಿದೆ. ನನ್ನ ಕೈರುಚಿಯನ್ನು ಅವನು ಮೆಚ್ಚಿಕೊಂಡನು. ಅವನು ತಿಂದ ಎಂಜಲು ತಟ್ಟೆಯಲ್ಲೇ ನಾನು ಊಟ ಮಾಡತೊಡಗಿದಾಗ ಅವನು ಆಶ್ಚರ್ಯಪಟ್ಟನು. ಆಗ ನಾನು ಅವನ ಮೇಲೆ ನನಗಿರುವ ಆಸೆ ಮತ್ತು ಪ್ರೀತಿಯನ್ನು ಮುಚ್ಚುಮರೆಯಿಲ್ಲದೆ ನೇರವಾಗಿ ವ್ಯಕ್ತಪಡಿಸಿದೆ. ಅವನು ಇದು ತಪ್ಪು ಎಂದರು. ನಾನು ಅವನನ್ನು ಅಪ್ಪಿಕೊಂಡು ಮನವೊಲಿಸಿದೆ. ಇದರಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಎಂದು ಹೇಳಿದಾಗ ಅವನು ಕೂಡ ಒಪ್ಪಿಕೊಂಡನು. ಅಂದಿನಿಂದ ಶಿಲ್ಪಾ ಇಲ್ಲದ ಸಮಯದಲ್ಲೆಲ್ಲ ನಾವಿಬ್ಬರೂ ಜೊತೆಯಾಗಿ ಸುಖ ಕಾಣುತ್ತಿದ್ದೇವೆ. ನನ್ನ ಜೀವನದ ಬೇಸರವೆಲ್ಲ ಈಗ ದೂರವಾಗಿದೆ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.